ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬೇತ್ಮಂಗಲ ರೂರಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನನ್ನನ್ನು ಪಕ್ಷ ಗುರುತಿಸಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಅಧಿಕಾರ ನಾನು ಕೊಟ್ಟಿದ್ದಾರೆ. ನಾನು ಪಕ್ಷದ ನಿಷ್ಠಾವಂತನಾಗಿ ಮತ್ತು ಪಕ್ಷನ ಕಟ್ಟಲು ನೀವು ಇವರೆಲ್ಲ ನಮ್ಮ ಪಕ್ಷದ ಮುಖಂಡರ ಎಲ್ಲರ ಅನಿಸಿಕೆಗಳನ್ನು ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ಟೋಕೆ ನಾನು ಎಲ್ಲ ಪ್ರಯತ್ನದಲ್ಲೂ ನಾನು ಅವರ ಹಿತಾಸಕ್ತಿಗಳನ್ನು ಅವ್ರ ಮನವರಿಕೆಗಳನ್ನು ತಗೊಂಡು ನಾನು ಪಕ್ಷ ಕಟ್ಟೋದರಲ್ಲಿ ನಾನು ಮುಂದೆ ಹೋಗ್ತೀನಂತ. ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ವಿಚಾರ ಸಂಗತಿ ಏನಪ್ಪ ಅಂದರೆ, ನಮ್ಮ ಕ್ಷೇತ್ರದಲ್ಲೇ ಶಾಸಕರಾಗಿರ್ತಕ್ಕಂತಹ ರೂಪಕಲಾ ಶಶಿಧರ್ ಮೇಡಮ್ ಅವರು ಬೇತ್ಮಂಗಲ ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಿ ನಮ್ಮ ನಾಗಶೆಟ್ಟಹಳ್ಳಿ ನಾಗರಾಜಣ್ಣನವ್ರನ್ನ ಮಾಡಿರೋದಕ್ಕೆ ನಾವು ಭಾರಿ ಸಂತೋಷ ವ್ಯಕ್ತಪಡಿಸ್ತಾ, ಚನ್ನಪಲ್ಲಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಬಂದಿದ್ದೇವೆ. ಕಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಮೊದಲು ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು. ಇವಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರೋದ್ರಿಂದ ನಮಗೆ ತುಂಬ ಸಂತಸವಾಗಿದೆ. ಇನ್ನೊಂದಷ್ಟು ಕೆಲಸಗಳಾಗುತ್ತೆ. ಜೊತೆಗೆ ಪಕ್ಷದ ಒಂದು ಅಭಿವೃದ್ಧಿ ಕಾರ್ಯಚಟುವಟಿಕೆಗಳು ಮತ್ತು ಇತರೆ ಪಕ್ಷದ ಕಾರ್ಯಕರ್ತರನ್ನು ಕೂಡ ಒಗ್ಗೂಡಿಸೋದಕ್ಕೆ ಇದೊಂದು ಬಲಪಡಿಸ್ತಕ್ಕಂಥದ್ದಾಗಿದೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಈ ಕ್ಷೇತ್ರದನ್ನು ಗುರುತಿಸಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇರೋರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿರೋದು ನಮಗೆ ತುಂಬ ಸಂತಸವಾಗಿದೆ. ಆ ಒಂದು ಸಂತಸವನ್ನು ವ್ಯಕ್ತಪಡಿಸುವ ಸಲುವಾಗಿ ಇವತ್ತು ನಾಗರಾಜನವ್ರನ್ನ ಅಭಿನಂದಿಸೋದಕ್ಕೆ ಇಲ್ಲೆಲ್ಲ ಭಾಗಿಯಾಗಿದ್ದೇವೆ. ಚನ್ನಪಲ್ಲಿ ಗ್ರಾಮಸ್ಥರಿಂದ ಇವತ್ತು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವ್ರ ಮನೆ ಹತ್ರ. ನೀವೆಲ್ಲ ಅವ್ರು ಕೈ ಜೋಡಿಸ್ತೀರಾ? ನಾವೆಲ್ಲ ಸದಾ ಕೈ ಜೋಡಿಸಿದ್ದೇವೆ. ಯಾವತ್ತೂ ಅವ್ರಿಗೆ ಬೆಂಬಲವಾಗಿ ನಿಲ್ತೇವೆ. ನಾವು ಬದ್ಧ ಕಾಂಗ್ರೆಸ್ಸಿಗರು. ನಮಗೆ ಫುಲ್ ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥದ್ದು ನಾಗರಾಜಣ್ಣ. KGFನ ಎಲ್ಲ ನಾಡಿನ ಹಿರಿಯ ಮುಖಂಡರಿಗೂ ಮತ್ತು ನಮ್ಮ ಜನಪ್ರಿಯ ಶಾಸಕರಂಥ ರೂಪಾ ಶಶಿಧರ್ ಮೇಡಮ್ನವ್ರಿಗೂ ಮತ್ತು ನಮ್ಮ ಕೇಂದ್ರ ಮಾಜಿ ಸಚಿವರು ಮತ್ತು ಹಾಲಿ ಸಚಿವರಾದಂಥ KH ಮುನಿಯಪ್ಪಾಜಿ ಅವ್ರಿಗೂ ಮತ್ತು ನಮ್ಮ ಕೋಲಾರನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುರೇಶ್ ಅಣ್ಣವ್ರಿಗೂ ಮತ್ತು ನಮ್ಮ DC ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದಂಥ DC ಬ್ಯಾಂಕ್ನ ಸದಸ್ಯರಾದಂಥ ಬೇಳಳ್ಳಿ ಗೋವಿಂದಗೌಡನವ್ರಿಗೂ ಮತ್ತು ಎಲ್ಲ ನಮ್ಮ ಹಿರಿಯ ಮುಖಂಡರಿಗೂ, ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೂ ಮತ್ತು ಈಗ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಪೀಳಿಗೆಯಲ್ಲಿ ನಮ್ಮ ಹೆಚ್ಚಿನ ಯುವಕರಿಗೂ ಈ ಪಕ್ಷ ಗುರುತಿಸಿ ನನಗೆ ಈ ಒಂದು ಬೇತ್ಮಂಗಲ ರೂರಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನನ್ನನ್ನು ಪಕ್ಷ ಗುರುತಿಸಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಅಧಿಕಾರ ನಾನು ಕೊಟ್ಟಿದ್ದಾರೆ. ನಾನು ಪಕ್ಷದ ನಿಷ್ಠಾವಂತನಾಗಿ ಮತ್ತು ಪಕ್ಷನ ಕಟ್ಟಲು ನೀವು ಇವರೆಲ್ಲ ನಮ್ಮ ಪಕ್ಷದ ಮುಖಂಡರ ಎಲ್ಲರ ಅನಿಸಿಕೆಗಳನ್ನು ತಗೊಂಡು ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ಟೋಕೆ ನಾನು ಎಲ್ಲ ಪ್ರಯತ್ನದಲ್ಲೂ ನಾನು ಅವರ ಹಿತಾಸಕ್ತಿಗಳನ್ನು ಅವ್ರ ಮನವರಿಕೆಗಳನ್ನು ತಗೊಂಡು ನಾನು ಪಕ್ಷ ಕಟ್ಟೋದರಲ್ಲಿ ನಾನು ಮುಂದೆ ಹೋಗ್ತೀನಂತ. ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ನಾನು ಬೂತ್ ಕಮಿಟಿಗಳು ಮಾಡ್ತಾ, ಎಲ್ಲ ಊರುಗಳಲ್ಲಿ ಹೋಗಿ ಬೂತ್ ಕಮಿಟಿಗಳು ಮಾಡಿ ನಾನು ಪಕ್ಷವನ್ನು ಬೆಳೆಸೋದಕ್ಕೆ, ಪಕ್ಷವನ್ನು ಕಟ್ಟೋದಕ್ಕೆ ನಾನು ನಮ್ಮ ಶಾಸಕರ ಚಿರಋಣಿ ಆಗಿರ್ತೀನಿ ಮತ್ತು ಅವರ ಮಾತಿಗೆ ಬದ್ಧದಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳ್ತಾ, ಈ ಒಂದು ನನಗೆ ಅವಕಾಶ ಸಿಕ್ಕಿರೋದು ಸುಮಾರು 25 ವರ್ಷಗಳಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ಕಡೆಯವರೆಗೂ ಸಹ ನಮ್ಮಂಥವ್ರಿಗೂ ಸಹ ಇಂಥ ಅವಕಾಶ ಸಿಕ್ಕುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಇಂಥ ಅವಕಾಶ ಸಿಗ್ತದೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.